ನಿಮಗೆ ಹೇಗನಿಸ್ತು ಬಾಳು ಅವ್ರು ಮಾಡಿದಂತ ಕೆಲಸಗಳೆಲ್ಲ? ಇಲ್ಲಕ್ಕ, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇವರು ಹೊರಗೆ ಹೋಗಿ ನಾವು ಮನೆಗೆ ಬಂದ್ಗೂ ಕೇಳ್ತಿದ್ರ, ಏನ್ ಮಾಡ್ತಿ ಮನ್ಯಾಗೆ ಇರ್ತಿ, ಏನ್ ಕೆಲಸ ಮಾಡ್ತಿ ಅಂತೇಳಿ. ಏನಾರ ಸ್ವಲ್ಪ ಸಣ್ಣ ಕೆಲಸ ಹೇಳೋಣ, ಮನ್ಯಾಗೆ ಇರ್ತಿಲ್ಲ ಏನ್ ಮಾಡ್ತಿ ಮಾಡಿ ಹೋಗ ಅಂತಿದ್ರು ನನಗ. ಅದಕ್ಕಾಗಿ ಇವತ್ತ ಅವ್ರಿಗೆಲ್ಲ ಅದನ್ನ ಮಾಡ್ಸಿದ್ನಲ್ಲ, ಪ್ರತಿಯೊಬ್ಬರು ಹೆಣ್ಣು ಮಕ್ಕಳ ಕಷ್ಟ ಏನು ಅನ್ನೋದ ಅವ್ರಿಗೆ ಬಾಳ ಅಂದ್ರೆ ಬಾಳ ನೀಟಾಗಿ ಅರ್ಥ ಆಗಿತ್ತು. ಬಾಳು, ನೀವ್ ಹೇಳಿ, ಒಂದು ದಿನದ ಮಟ್ಟಿಗೆ ನೀವು ಮಾಲಾಶ್ರೀ ಆಗಿ ಬದುಕದ್ರಿ, ಹೇಗನಿಸ್ತು ನಿಮ್ಗೆ? ನಿಜವಾಗ್ಲೂ ಭಾಳ ಖುಷಿ ಆತ ಅನ್ನೋಕ್ಕಿಂತ ತ್ರಾಸ ಭಾಳ ಆತ್ರಿ. ಆದ್ರೂ ಅರ್ಥ ಮಾಡ್ಕೊಂಡ್ವಿ ಈ ತರ ಇರ್ತೈತೆ ಅಂತೇಳಿ. ನಾರ್ಮಲ್ ಆಗಿ ಒಂದು ಹೆಣ್ಮಗಳು ಇರೋದಕ್ಕೂ ಒಂದು ಪಾಪು ಇದ್ದಾಗ ಪಾಪುನು ನೋಡ್ಕೊಂಡು ಅಡಿಗೆ ಮನೆ ಕೆಲಸ ಎಲ್ಲ ನೋಡ್ಕೊಳ್ಳೋದು ಬಹಳ ಕಷ್ಟ ಅಂತ ಅನ್ನಿಸ್ತಿ ಇವತ್ತು. ಬಟ್ ಆದ್ರೂ ನಿನ್ನೆ ಅದೇನು ನಾನ್ ಮಾಡಿದ್ನಲ್ಲ ಅವ್ರ ಜಾಗದ ನಿಂತ್ಕೊಂಡು ಆ ಕೆಲಸನೂ ತುಂಬಾ ಕಷ್ಟ ಐತಿ, ಅದು ನನಗೆ ಗೊತ್ತಾತು. ವೆರಿ ಗುಡ್. ಈ ಜವಾರಿ ಜೋಡಿ ಸ್ವಾಪ್ ಹೇಗಿತ್ತು ಅಂತ ಡೈರೆಕ್ಟ್ ಆಗಿ ಮಾಳ್ವಿಕಮ್ಮ ನಿಮ್ ಹತ್ರನೇ ಕೇಳ್ತೀನಿ. ನನಗೇನು ಅನ್ನಿಸ್ತು ಗೊತ್ತಾ ಮಾಲಾಶ್ರೀ, ಈ ಕೋವಿಡ್ ಅಲ್ಲಿ ಅನೇಕ ಜನ ಗಂಡಸರಿಗೆ ಇದ್ರ ಅನುಭವ ಆಯ್ತು. ಅಂದ್ರೆ ಮನೇಲಿ ಹೆಣ್ಮಕ್ಳು ಏನ್ ಮಾಡೋದು, ಕಸ ಗುಡಿಸೋದು ಅಂದ್ರೆ ಏನು, ಸಾರಿಸೋದು ಅಂದ್ರೆ ಏನು, ಮನೆ ಕ್ಲೀನ್ ಆಗಿ ಇಟ್ಕೊಳ್ಳೋದು ಅಂದ್ರೆ ಏನು, ಮಲ್ಕೊಂಡ್ ಎದ್ದಾಗ ಬೆಡ್ಶೀಟ್ ಮಡಚಿಡ್ಬೇಕು ಅಂತನೂ ಅನೇಕ ಮನೆಗಳಲ್ಲಿ ಗಂಡ್ ಮಕ್ಳಿಗೆ ಗೊತ್ತಾಗಲ್ಲ, ಹಂಗೇ ಎದ್ದೋಗ್ಬಿಡ್ತಾರೆ. ಥರದೆಲ್ಲ ತುಂಬಾ ಸಣ್ಣ ಸಣ್ಣದು ಅಂತ ಅನ್ನಿಸ್ಬಹುದು. ಅದೇ ನಮ್ಗೆ ಸಾಯೋವರೆಗೂ ನಮ್ಗೆ ಇರಿಟೇಷನ್ ಇದ್ದೇ ಇರುತ್ತೆ, ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ, ಒಂದ್ ಜೋರಾಗಿ ಕಿರ್ಚ್ಬೋದು, ಬಿಟ್ರೆ ಹೆಣ್ಮಕ್ಳ ಕೈಲಿ ಬೇರೆ ಏನು ಮಾಡಕ್ಕಾಗಲ್ಲ. ಹಾಗಾಗಿ ಇದೆಲ್ಲವನ್ನ ನೀವು ಅನುಭವಿಸಿದ್ದು ನನಗೆ ಬಹಳ ಖುಷಿ ಇದೆ. ಥ್ಯಾಂಕ್ ಯು. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ.